ಇವತ್ತು ನಾನು ನಿಮ್ಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ ಬಗ್ಗೆ ಏನು ಅಂತಂದ್ರೆ ಹೇಳ್ತಾ ಇದ್ದೀನಿ. ಎವ್ರಿ ಇಯರು ಕಂಪ್ನಿಯಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಎಟ್ ದ ಎಂಡ್ ಆಫ್ ದ ಇಯರ್ ಪ್ರಿಪೇರ್ ಮಾಡ್ತಾರೆ. ನಿಮ್ಗೆಲ್ಲರಿಗೂ ಕಾಮರ್ಸ್ ಸ್ಟೂಡೆಂಟ್ಸಿಗೆ ಗೊತ್ತಿರುತ್ತೆ ನಮ್ಮದು ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಏಪ್ರಿಲ್ 1 ಹಿಡ್ಕೊಂಡು ನೆಕ್ಸ್ಟ್ ಇಯರ್ ಮಾರ್ಚ್ ಎಂಡ್ ತನಕ ನಮ್ಮದು ಫೈನಾನ್ಷಿಯಲ್ ಇಯರ್ ಇರುತ್ತೆ. ಎಟ್ ದ ಎಂಡ್ ಆಫ್ ದ ಇಯರ್ ವಿ ಯೂಸ್ವಲಿ ಪ್ರಿಪೇರ್ಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇನ್ ಎ ಕಂಪನಿ ಅಂತೇಳಿ. ಕಂಪ್ನಿಯಲ್ಲಿ ಎರಡು ರೀತಿಯಾದಂಥ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಕಂಪಲ್ಸರಿಯಾಗಿ ಪ್ರಿಪೇರ್ ಮಾಡ್ತೀವಿ. ಒಂದು ಸ್ಟೇಟ್ಮೆಂಟ್ ಆಫ್ P&L ಅಕೌಂಟು, ಮತ್ತೊಂದು ಬ್ಯಾಲೆನ್ಸ್ ಶೀಟ್ ಅಂತೇಳಿ. ಏನು ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದ್ರೇನು ಅಂದರೆ ಒಂದು ಇಡೀ ವರ್ಷದಲ್ಲಿ ಏನೇನು ಎಕ್ಸ್ಪೆನ್ಸಸ್ಸು ಮತ್ತು ಇನ್ಕಮ್ ಬಂದಿರುತ್ತೋ ಅದನ್ನೆಲ್ಲ ತೋರಿಸುವಂಥ ಒಂದು ಸ್ಟೇಟ್ಮೆಂಟೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ಪ್ರಾಫಿಟ್ ಮತ್ತು ಆ್ಯಂಡ್ ಲಾಸ್ ಅಂತ ಎರಡೂ ತೋರಿಸಿದ್ದಾರೆ. ಆದರೆ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆದರೂ ಆಗುತ್ತೆ ಅಥವಾ ಲಾಸ್ ಆದ್ರೂ ಆಗ್ಬೋದು ಅಂತೇಳಿ. ಎರಡೂ ಒಟ್ಟಿಗೆ ಆಗಲ್ಲ, ಬಟ್ ಎರಡನ್ನೂ ಅದು ಇಂಡಿಕೇಟ್ ಮಾಡೋದ್ರಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕರಿತೀವಿ. ಅದರಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಲಾಸಸ್ಸನ್ನು ನಾವೇನು ಮಾಡ್ತೀವಿ ಅಂದರೆ ಡೆಬಿಟ್ ಸೈಡ್ ತೊಗೋತೀವಿ. ಇನ್ನು ಇನ್ಕಮ್ಸ್ ಅಥವಾ ಗೇನ್ಸ್ ಏನೇ ಇದ್ರೂ ಕೂಡ ಏನು ಮಾಡ್ತೀವಿ ಅಂದರೆ ಕ್ರೆಡಿಟ್ ಸೈಡ್ ತೊಗೋತೀವಿ. ಫೈನಲಿ ಇನ್ಕಮ್ಮು ಎಕ್ಸ್ಪೆನ್ಸಸ್ಗಿಂತ ಏನು ಅಂತಂದರೆ ಜಾಸ್ತಿ ಇತ್ತು ಅಂದರೆ ದೇರ್ ವಿಲ್ ಬಿ ಎ ನೆಟ್ ಪ್ರಾಫಿಟ್. ಇನ್ ಕೇಸ್ ಎಕ್ಸ್ಪೆನ್ಸಸ್ಸೇ ಜಾಸ್ತಿ ಇದ್ದು ಇನ್ಕಮ್ ಕಮ್ಮಿ ಇದ್ದರೆ ವಿ ವಿಲ್ ಗೆಟ್ ದ ನೆಟ್ ಲಾಸ್ ಅಂತ ಹೇಳ್ತೀವಿ. ಮತ್ತು ಇದನ್ನು ಯಾಕೆ ಪ್ರಿಪೇರ್ ಮಾಡ್ತೀವಿ ನಾವು ಅನ್ನೋ ಕ್ವಶನ್ ಬಂದಾಗ ಸ್ಟೇಟ್ಮೆಂಟ್ ಆಫ್ P&L ಅಥವಾ ಇನ್ಕಮ್ ಸ್ಟೇಟ್ಮೆಂಟನ್ನು ಯಾಕೆ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಪ್ರತಿ ವರ್ಷ ನಮ್ಮ ಬಿಸ್ನೆಸ್ ಇನ್ ಪ್ರಾಫಿಟ್ ಎಷ್ಟಾಗಿದೆ ಅಂತೇಳಿ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಆಗಿ, ಓನರ್ ಆಗಿ ಅಥವಾ ಇನ್ವೆಸ್ಟರ್ಸ್ ಆಗಿ ನಾವು ತಿಳ್ಕೊಬೇಕಾಗತ್ತೆ. ಆ ಒಂದು ಕಾರಣಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಇನ್ಕಮ್ ಸ್ಟೇಟ್ಮೆಂಟ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಬಿಸ್ನೆಸ್ ಇನ್ ಪ್ರಾಫಿಟ್ ಎಷ್ಟಾಗಿದೆ ಅನ್ನೋದು ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಮುಂದಿನ ಡಿಸಿಷನ್ಸ್ ತೊಗೊಳ್ಳೋಕೆ ನಮಗೇನಾಗುತ್ತೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಬ್ಯಾಲೆನ್ಸ್ ಶೀಟ್ ಅಂದ್ರೇನು ಅಂತ ಹೇಳಿ, ಬ್ಯಾಲೆನ್ಸ್ ಶೀಟ್ ಇಸ್ ನಾಟ್ ಆನ್ ಅಕೌಂಟ್, ಇಟ್ಸ್ ಎ ಸ್ಟೇಟ್ಮೆಂಟ್ ಅಂತೇಳಿ. ಇಟ್ಸ್ ಎ ಸ್ಟೇಟ್ಮೆಂಟ್ ವಿಚ್ ಶೋಸ್ ದ ಅಸೆಟ್ಸ್ ಆ್ಯಂಡ್ ಲೈಬ್ರಿಟೀಸ್ ಆಫ್ ದ ಬಿಸ್ನೆಸ್ ಅಂತ ಹೇಳ್ಬೋದು. ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಇಂದು ಅಸೆಟ್ಸ್ ಏನೇನೋ ಲೈಬ್ರಿಟೀಸ್ ಏನೋ ಅದನ್ನು ತೋರಿಸ್ತಕ್ಕಂಥ ಅಥವಾ ಅವುಗಳ ಬ್ಯಾಲೆನ್ಸನ್ನು ತೋರಿಸ್ತಕ್ಕಂಥ ಒಂದೇನು ಅಂದ್ರೆ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ನಾವು ಬ್ಯಾಲೆನ್ಸ್ ಶೀಟಲ್ಲಿ ಆ್ಯಸ್ ಇಟ್ ಈಸ್ 2 ಕಾಲಮ್ಸ್ ಅದು 2 ಸೈಡ್ಸ್ ಇರ್ತವೆ. ಡೆಬಿಟ್ ಸೈಡ್ ಇಲ್ಲ ಅಲ್ಲಿ. ಆ ಸ್ಟೇಟ್ಮೆಂಟಲ್ಲಿ ಏನು ಅಂತಂದ್ರೆ ಲೈಬ್ರಿಟಿ ಸೈಡು ಮತ್ತು ಅಸೆಟ್ ಸೈಡ್ ಅಂತ ಇರ್ತದೆ. ಲೈಬ್ರಿಟಿ ಸೈಡ್ ಒಳಗೆ ಬಿಸ್ನೆಸ್ ಲೈಬ್ರಿಟೀಸ್ ಏನೇನೋ ಮತ್ತು ಕ್ಯಾಪಿಟಲ್ ಏನಿದೆ ಎಂಟ್ರಿ ಮಾಡ್ತೀವಿ. ಅಸೆಟ್ ಸೈಡು ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥ ಎಲ್ಲ ಅಸೆಟ್ಸನ್ನು ಎಂಟ್ರಿ ಮಾಡ್ತೀವಿ. ಫೈನಲಿ ಬ್ಯಾಲೆನ್ಸ್ ಶೀಟ್ ಏನಾಗಬೇಕು ಅಂತಂದ್ರೆ ಟ್ಯಾಲಿ ಆಗಬೇಕಾಗುತ್ತೆ. ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದ್ರ ಮುಖ್ಯ ಉದ್ದೇಶ ಏನು ಅಂದ್ರೆ ನಮ್ಮ ಬಿಸ್ನೆಸ್ಸಿಂದು ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿ ಅದನ್ನು ತಿಳ್ಕೊಳ್ಳೋ ಸಲುವಾಗಿ ಏನು ಮಾಡ್ತೀವಿ ಅಂದ್ರೆ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ಆ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡೋದ್ರಿಂದ ಇನ್ವೆಸ್ಟರ್ಸಿಗೆ ಕೂಡ ಆ ಬಿಸ್ನೆಸ್ಸಿನ ಸ್ಥಿತಿಗತಿಗಳನ್ನು ತಿಳ್ಕೊಂಡು ಇನ್ವೆಸ್ಟ್ ಮಾಡ್ಲಿಕ್ಕಿಂತ ಹೆಚ್ಚು ಇನ್ವೆಸ್ಟರ್ಸನ್ನು ನಾವು ಅಟ್ರ್ಯಾಕ್ಟ್ ಮಾಡ್ಬೋದು. ಮತ್ತು ನಮ್ಮ ಬಿಸ್ನೆಸ್ಸಿನ ಹಣಕಾಸಿನ ಸ್ಥಿತಿಗತಿಗಳನ್ನು ಕೂಡ ನಾವೇನು ಮಾಡಿಕೊಂಡು ತಿಳ್ಕೊಬೋದು. ಆ ಕಾರಣಕ್ಕೋಸ್ಕರ ಇವೆರಡೂ ಸ್ಟೇಟ್ಮೆಂಟ್ ಆಫ್ P&L ಇರ್ಬೋದು ಅಥವಾ ಬ್ಯಾಲೆನ್ಸ್ ಶೀಟು, ಇವೆರಡು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಆರ್ ಅಕೌಂಟ್ಸ್ ವಿಲ್ ಬಿ ಪ್ರಿಪೇರ್ಡ್ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದ ಕಂಪನಿ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.